ಯಾರೋ ಮೊನ್ನೆ ಮಾಧ್ಯಮದ ಮುಖಾಂತರ ಹೇಳಿದರು, ಏನಪ್ಪಾ ಅಂತಂದರೆ ಆ ಗಿರೇಕಿ ಯಾಕೆ ಇಲೆಕ್ಷನ್ ನಿಂದಿರ್ತದೆ. ನಾನು ಗಿರೇಕಿ ಇರ್ಬೋದು, ಗಿರೇಕಿ ಅಂದ್ರೆ ಶಬ್ದ ಏನದು ಅದು ತಿಳ್ಕೋಬೇಕು. ನೀವೇನು ಮಾಡಾಕತ್ತೀರಿ ಸನ್ಮಾನ್ಯ ಯತ್ನಾಳ್ ಗೌಡ್ರೆ ಅಂತ ನಾನು ಕೇಳಿಕ್ಕೆ ಬಯಸ್ತೇನೆ. ನಾನು ಎಲ್ಲಿ ಜೀವನದಲ್ಲಿ ನಾನು ಹೊಂದಾಣಿಕೆ ರಾಜಕಾರಣಿ ಮಾಡಿಕೊಂಡು ರಾಜಕಾರಣ ಮಾಡೋ ಮಗ ಅಲ್ಲ. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಖರ್ಚು ಮಾಡೀನಿ, ಎಷ್ಟು ಬೇಕು ನಾನು ಇತಿಮಿತಿ ಎಷ್ಟು ಅಷ್ಟೇ ಖರ್ಚು ಮಾಡೀನಿ. ಆದರೆ ದುಡ್ಡು ಕೊಟ್ಟು ಆಮಿಷ ತೋರಿಸಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ನಾನು ಮಾಡಿಲ್ಲ. ನಾನು ಯತ್ನಾಳ್ ಗೌಡರಿಗೆ ನಾನು ಕೇಳಿಕ್ಕೆ ಬಯಸ್ತೇನೆ, ನೀವು ಚುನಾವಣೆ ಕ್ಷೇತ್ರದಲ್ಲಿ 2 ಕರೆ ನಂಬಲ್ಲಿ ಟಿಪಿ ಹಾಕಿದ್ರು. ನನಗೆ ಅವ್ರಿಗೆ ಬೇಡ ಅಂತೇಳಿ ಇಲ್ಲೇ ಸಂಜೀವ್ ಗೌಡ್ರು ಅದಾರ. ಕುಟುಂಬದ ರಾಜಕಾರಣಿ ಅಂತ ಹೇಳ್ತಾರೆ. ಅಪ್ಪ ಮಕ್ಕಳು ಕುಟುಂಬದ ರಾಜಕಾರಣಿ ಯಾರು ಮಾಡ್ಲಿಕ್ಕತ್ತಾರ? ಈ ವೇದಿಕೆ ಮುಖಾಂತರ ನಮ್ಮ ಕನ್ನಡಿ BR ಪಾಟೀಲ್, ದಿವಂಗತ BR ಪಾಟೀಲ್ರ ಮಗ ಸಂಜೀವ್ ಗೌಡ್ರು ಇಲ್ಲೇ ಅದಾರ. ಇವ್ರು ಚುನಾವಣೆ ನಿಂತಾಗ ಅವ್ರ ಮಗ ನಿಂದಿರಿಸಿ ಆರಿಸ್ಕೊಂಬಂದ್ರು. ಇದು ಕುಟುಂಬ ರಾಜಕಾರಣವೋ ಅಥವಾ ಬೇರೆ ಏನದು? ಇಂಥ ಇವತ್ತು 2023 ಚುನಾವಣೆಯಲ್ಲಿ ನನ್ನ ಬಲ್ಲಿ ಏನು ಪರಿಸ್ಥಿತಿ ಮಾಡಿದ್ರು ಅವರು? ಅಲ್ಲಿ ಬಂದು ಬಬಲೇಶ್ವರ ಅರಕೇರಿಗೆ ಬರಲಿಲ್ಲ, ಬಬಲೇಶ್ವರಕ್ಕೆ ಬಂದರು. ಜನಕ್ಕೊಂದು ಏನು ಸಂದೇಶ ಇತ್ತಪ್ಪ ಅಂತಂದ್ರೆ, ಏನೋ ಬಸನಗೌಡರು ಬಂದಾರ, ಎಲ್ಲರೂ ಕೂಡಿ ಇದು ಆಗ್ತದ ಕೆಲಸ ಅಂಥೇಳಿ ಇಟ್ಕೊಂಡು ಬಂದ್ರೆ, ಆ ಪುಣ್ಯಾತ್ಮ ಅಲ್ಲಿ ಬಂದು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕತ್ ಹೇಳಿಲ್ಲ, ಕಮಲದ ಹೂ ಓಟ್ ಹಾಕತ್ ಹೇಳಿಲ್ಲ, ಹೋಲಿ ವಿಜಯಗೌಡರಿಗೆ ಓಟ್ ಹಾಕತ್ತು ಹೇಳಿಲ್ಲ. ನೀವು ಅದನ್ನು ತೆಗೆದು ನೋಡ್ರಿ. ಆದರೆ ಯಾರೋ ತಲೆ ಮೇಲೆ ಮಾಸ್ ಇಲ್ಲದವ್ರ ಕರೆ ಒಂದು ಸ್ವಲ್ಪ ಏನಾರ ಆಸೆ ತೋರಿಸಿ ನಮ್ಮ ಪಕ್ಷಕ್ಕಿದ್ದವ್ರ ಕಡೆದೆ ಬಬಲೇಶ್ವರದಾಗ ಮಾತಾಡ್ಸಿದ್ರು ಮೊನ್ನೆ. ಅದಕ್ಕೆ ನಾನು ಮಾತು ಕಿವಿಗೊಡಕ್ಕೆ ಹೋಗಂಗಿಲ್ಲ. ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ, ನಾನು 4 ಚುನಾವಣೆ ಮಾಡಿದ್ರೆ ನನಗೆ ನೀವು ವಿಚಾರ ಮಾಡ್ಬೋದು, ಪ್ರತಿ ಸಲ ನನಗೆ 10 ರಿಂದ 12, 13 ಸಾವಿರ, 14 ಸಾವಿರ ನನಗೆ ಮತ ಹೆಚ್ಚಿಗೆ ಹಾಕಿ ಕೊಟ್ಟಾರೆ ಇವರು. ಆದರೂ ಕೂಡ ಆ ಜನದ ಸಲುವಾಗಿ ಇವತ್ತು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿಯೊಂದರಲ್ಲಿ ನಾನು ಕಾಲಿಟ್ಟು ಹೊಂಟೀನಿ, ಪ್ರತಿಯೊಂದರಲ್ಲಿ ಅವ್ರಿಗೆ ಭಾಗಿ ಹೊಂಟೀನಿ. ಇವರು ಹೊಂದಾಣಿಕೆ ಮಾಡಿಕೊಂಡು ಇವ್ರು 2 ಸಲ ಆರಿಸಿ ಬಂದರು, ಹ್ಯಾಂಗೆ ಆರಿಸಿ ಬಂದರು, ಯಾವ ಹೊಂದಾಣಿಕೆ ಅದ? ಈ ಹೊಂದಾಣಿಕೆ ರಾಜಕಾರಣ ಮಾಡೋಕ್ಕೆ ಎಲ್ಲರಿಗೂ ಬರ್ತದೆ. ನಾನು ಮೊನ್ನೆ ಒಬ್ರು ಹೇಳೋದು, ಕಾಂಗ್ರೆಸ್ನವ್ರು ರೊಕ್ಕ ಕೊಡ್ತಾರ, ಕಾಂಗ್ರೆಸ್ನವ್ರು ರೊಕ್ಕ ಕೊಟ್ಟ ನಂತರ ಇವರು ಎದಕ್ಕೆ ಇಲೆಕ್ಷನ್ ನಿಂದಿರ್ತಾರ? ಪುಣ್ಯಾತ್ಮ, ನಾ ಹೇಳಿ ಕೇಳ್ತೇನೆ. ಯಾವ ಕಾಂಗ್ರೆಸ್ನವ್ರು ಏನಾದರೂ ಮನಸ್ಸು ಮಾಡಿ ರೊಕ್ಕ ಕೊಟ್ಟು ನನಗೆ ಕೊಟ್ಟಿದ್ರೆ ನಾ ಈಗ MLA ಆಗಿಬಿಡ್ತಿದ್ದೆ. ನಾನು ಅವ್ರವ್ರ ಪಕ್ಷ ಅವ್ರಿಗೆ ನಿಮ್ಗತ್ಲೆ ಹೊಂದಾಣಿಕೆ ಮಾಡ್ಕೊಂಡು ನಾನು ತಿರುಗಾಡಂಗಿಲ್ಲ. ಯಾವ ಕಾಂಗ್ರೆಸ್ನವ್ರು ಕೊಟ್ಟರೆ ಪ್ರೂಫ್ ಇದ್ರೆ ಕೊಟ್ಟ ತಿಳಿ ಇವತ್ತು ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು. ನೀವೇನೇನು ಮಾಡಿರಿ ಅನ್ನೋದು ಮುಂದಿನ ದಿನಮಾನಗಳು ಹೇಳ್ತೀನಿ, ನನ್ನ ಬಳಿ ಅದ ಇತಿಹಾಸ. ಯಾವ ರೀತಿ ಬಾಯಿಗೆ ಲಗಾಮಿಲ್ಲದೆ ಮಾತಾಡೋದು ರೀ? ನಂದು ಇಷ್ಟೇ ವಿನಂತಿ ಅದ, ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಏನಪ್ಪಾ ಅಂತಂದ್ರೆ, ಸಮಾಜಕ್ಕೆ ಒಬ್ಬರೇ ಬೇಕಾಗಿಲ್ಲ, ನೀವು ಯಾಕೆ ಇದನ್ನು ಹೋರಾಟ ಮಾಡ್ತೀರಿ? ನಿಮಗೇನು ಸಂಬಂಧ ಅದ? ಸಮಾಜದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನರು ಇವತ್ತು ನಿಮ್ಮ ಬೆನ್ನ ಹತ್ತಿ ತಿರುಗಾಡ್ಯಾರ, ಪಾದಯಾತ್ರೆ ಮಾಡ್ಯಾರ. ಅದನ್ನೆಲ್ಲ ಬಿಟ್ಟುಕೊಂಡು ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನನ್ನ ವಿನಂತಿ ಅದ, ಇದ್ರಾಗ ನೀವು ಭಾಗವಹಿಸಕ್ಕೆ ಹೋಗ್ಬೇಡ್ರಿ. ಸಮಾಜ ಕಡೆಗಣಿಸ್ತದ ನಿಮಗೆ. ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ. 17ನೇ ತಾರೀಕಿಗೆ ಇವತ್ತು ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಬರ್ತಾರೆ. ಇವತ್ತು ಸ್ವಯಂ ಪ್ರೇರಣೆಯಿಂದ ಇಡೀ ಇವತ್ತು ಬಿಜಾಪುರ ಜಿಲ್ಲೆ ಎಲ್ಲ ಪಂಚಮಸಾಲಿಯವರು ಇವತ್ತು ನನ್ನ ಜೊತೆ ಇವತ್ತು ಮುಸಲ್ಮಾನರು ಅದಾರ, SC ಅದಾರ, ST ಅದಾರ, ಉಪ್ಪಾರ ಅದಾರ, ಕುಂಬಾರು, ಕಂಬಾರು, ಬಣಜಿಗೆರು, ಎಲ್ಲ ಸಮಾಜದವ್ರ ಜೊತೆಗೆ ನಾವು ಭಾಳ ಬೆರ್ತಿದ್ದೀವಿ. ನಾವು ಜಾತಿ ರಾಜಕಾರಣ ಎಂದೂ ಮಾಡಿಲ್ಲ. ನಾವೇ ನಿಮ್ಗತ್ಲೆ ಹೋಗಿ ಅವ್ರ ಮನ್ಯಾಗ ಟೋಪಿ ಹಾಕ್ಕೊಂಡು ಹೋಗಿ ಅವ್ರ ಮನ್ಯಾಗ ತಿಂದು ಬಂದು ನಾವೇನು ಮಾತಾಡಂಗಿಲ್ಲ. ಎಲ್ಲ ಸಮಾಜದವರು ಬೇಕು ನಮಗೆ. ನೀವು ಹೊಂದಾಣಿಕೆ ಮಾಡಿಕೊಂಡು
ಉಸ್ತುವಾರಿ ಮಂತ್ರಿ ಜೋಡಿ ಕುಡ್ಕೊಂಡು ನೀವೆಲ್ಲ ಏನು ಆಟ ಆಡ್ಸಕತ್ತೀರಿ. ಈ ನಾಳೆ 11ನೇ ತಾರೀಕಿಗೇನೋ ಜನರು ಕರೆದಾರ, ಇದಕ್ಕೆ ಯಾರು ಹಿಂದೆ ಫೈನಾನ್ಸ್ ಮಾಡಕತ್ತಾರ ಅನ್ನೋದು ಗೊತ್ತೈತೆ ನನಗೆ. ಅದು ಮುಂದಿನ ದಿನಮಾನಗಳೇ ನಿಮ್ಗೆ ಹೇಳ್ತೀನಿ. ನನಗೆಲ್ಲ ಗೊತ್ತಿದೆ ಯಾರ್ಯಾರು ದುಡ್ಡು ಕೊಟ್ಟು ಯಾರ್ಯಾರಿಗೆ ಸಮಾಜದವ್ರಿಗೆ ಕರೆಸ್ಲಿಕ್ಕತ್ತಾರ ಗೊತ್ತಿದೆ ನನಗೆ. ಆದರೆ ಸಮಾಜದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ, ನಾವು ಎಂದೂ ಹಿಂದೂ ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಪ್ರಸಂಗ ಬಂದ್ರೆ ಬಿಡಂಗಿಲ್ಲ.